ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಸ್ಪೆಷಲ್ ಡೇ. 2 ಇಯರ್ಸ್ ಆಯಿತು ಮದುವೆ ಆಗಿ. ಸೊ ನಮ್ಮದು 2 ಇಯರ್ಸ್ ಆ್ಯನಿವರ್ಸರಿ ದಿನ ಇವತ್ತು. ಕೆಲವೊಂದು ಕ್ಲಿಪ್ಸನ್ನು ಆ್ಯಡ್ ಮಾಡ್ತೀನಿ. ನಿನ್ನೆ ಬಂದ ತಕ್ಷಣ ಏನೆಲ್ಲ ಆಯಿತು ನೈಟ್ 12 o'clock. ಸೊ ಕ್ಲಿಪ್ಸನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ನೋಡ್ಕೊಬಂದ್ರಲ್ಲ ಹೇಗಿತ್ತು ಅಂಥೇಳಿ ನಿನ್ನೆ 12 o'clock ಸೆಲೆಬ್ರೇಷನ್ನು. ಸೊ ಸಿಂಪಲ್ಲಾಗಿ ಆ ಥರ ಸೆಲೆಬ್ರೇಟ್ ಮಾಡಿದ್ವಿ 12 o'clock. ಸೊ ಇವತ್ತು ಪೂರ್ತಿ ದಿನ ಹೇಗೆ ಹೋಗುತ್ತೆ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಿಗ್ಗೆ ಅಷ್ಟು ನಿಮ್ಮ ಹತ್ರ ಮಾತಾಡಿದೆ, ಅದ ನಂತರ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇವಾಗ ಡೈರೆಕ್ಟ್ ಮಧ್ಯಾಹ್ನ ಮಾಡ್ತಿದ್ದೀನಿ. ಆಲ್ರೆಡಿ 2 o'clock ಆಯಿತು, ಲಂಚಿಗೆ ಬಂದಿದ್ದೀವಿ. ಸೊ ಇವಾಗ ಲಂಚ್ ಮಾಡಿ ಆಮೇಲೆ ಸಿಗ್ತೀನಿ. ಎರಡು ಸೂಪನ್ನು ಆರ್ಡರ್ ಮಾಡಿದ್ವಿ, ಮತ್ತು ತಂದೂರಿ ಚಿಕನ್ ಕೂಡ ಆರ್ಡರ್ ಮಾಡಿದ್ವಿ. ಹಾಗೆ 2 ವಜಿನ್ ಮೊಜಿಟೋ ಕೂಡ ಆರ್ಡರ್ ಮಾಡಿದ್ವಿ, ಮತ್ತು ಮಟನ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತು. ಹಾಗೆ ಡೆಸರ್ಟಿಗೆ ಪಿಸ್ತಾ ಸ್ಕೂಪ್ ಐಸ್ ಕ್ರೀಮು ಮತ್ತು ನಾನು ಗುಲಾಬ್ ಜಾಮೂನನ್ನು ಆರ್ಡರ್ ಮಾಡಿದ್ದೆ. ಜಸ್ಟ್ ಊಟ ಮಾಡಿ ರೂಮಿಗೆ ಬಂದ್ವಿ. ಅಲ್ಲಿ ಡೆಸರ್ಟ್ ನಾನು ಗುಲಾಬ್ ಜಾಮೂನ್ ಹೇಳಿದ್ದೆ, ಅಲ್ಲಿ ರೆಡಿ ಮಾಡ್ತಾಯಿದ್ರು, ಲೇಟ್ ಆಗುತ್ತೆ ಅಂಥೇಳಿ ಹಾಗೆ ಬಂದ್ವಿ. ಹಾಗಾಗಿ ಅವರು ರೂಮಿಗೆ ಕಳಿಸ್ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗಷ್ಟೇ ಎದ್ದು ಟೀ ಮಾಡಿಕೊಂಡೆ, ಟೀ ಕುಡಿತಾ ಇದ್ದೇನೆ. ಹಾಗೆ ಗುಲಾಬ್ ಜಾಮೂನ್ ತರಿಸಿದಲ್ವಾ, ಅದು ಇನ್ನೂ ತಿಂದಿಲ್ಲ. ಸೊ ಇವಾಗ ಗುಲಾಬ್ ಜಾಮೂನ್ ಮತ್ತು ಟೀ. ಆವಾಗ ತಂದು ಕೊಟ್ಟಿದ್ರಲ್ಲ, ಫ್ರೆಶ್ ಮಾಡಿದ್ದು ಅನಿಸುತ್ತೆ, ಬಿಸಿ ಬಿಸಿ ಇತ್ತು. ಅದಕ್ಕೆ ನಾನು ತಿನ್ಲಿಕ್ಕೆ ಹೋಗಿಲ್ಲ, ಬಿಸಿ ಬಿಸಿ ಇತ್ತು ಅಂಥೇಳಿ. ಇವಾಗ ತಣ್ಣಗಾಗಿದೆ, ಅದು ಚೆನ್ನಾಗಿದೆ. ನನಗೆ ಗುಲಾಬ್ ಜಾಮೂನ್ ಬಿಸಿದ್ದಾಗ ಇಷ್ಟ ಆಗಲ್ಲ, ತಣ್ಣಗಿದ್ದಾಗನೇ ಇಷ್ಟ. ಚೆನ್ನಾಗಿದೆ. ಟೀ ಕುಡಿದಾದ ನಂತರ ವ್ಲಾಗೇ ಮಾಡಿಲ್ಲ. ಟೀ ಕುಡಿದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಮನೆಯವ್ರು ಬಂದರು. ಹಾಗೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಡಿನ್ನರಿಗೆ ಬಂದಿದ್ದೀವಿ. ಸೊ ಇವತ್ತಿಂದು ನಮ್ಮದು ಔಟ್ಫಿಟ್ ಸೊ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಇವಾಗ ಆರ್ಡರ್ ಮಾಡಬೇಕು. ಏನು ಆರ್ಡರ್ ಮಾಡ್ತಾರೆ? ಬಿರಿಯಾನಿ, ಮಟನ್ ಬಿರಿಯಾನಿ. ಓಕೆ, ಆರ್ಡರ್ ಮಾಡ್ತೀವಿ. ಗೈಸ್ ನೋಡುವ ಹೇಗೆ ಟೇಸ್ಟ್ ಇರುತ್ತೆ ಅಂಥೇಳಿ. ಇದೇನು? ಫಿಶ್ ಫ್ರೈ. ಇದು ಫಿಶ್ ಫ್ರೈ ಬಂದಿದೆ, ಅದು ಸ್ಟಾರ್ಟರಲ್ಲಿ. ಹಾಗೆ ಲೆಮನ್ ಸೋಡಾ. ಮಟನ್ ಬಿರಿಯಾನಿ ಕೂಡ ತರಿಸಿದ್ವಿ, ಇವಾಗ ಸರ್ವ್ ಮಾಡಿದ್ದಾರೆ. ಇವಾಗ ಊಟ ಮಾಡಬೇಕು. ಗೈಸ್ ಇನ್ನೊಂದೇನು ಗೊತ್ತಾ, ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತು ಹೋಗುತ್ತೆ. ನನಗೆ ಕೆಲವೊಂದು ಸಲ ನನ್ನ ಚಾನಲ್ ಇದೆ ಅಂಥೇಳಿ ಮರ್ತೇ ಹೋಗುತ್ತೆ. ನಾನು ವಿಡಿಯೋನೇ ಮಾಡಲ್ಲ, ಎಷ್ಟೋ ಸಲ ಹಾಗೆ ಆಗಿದೆ. ಎಲ್ಲ ಆದ ನಂತರ ನನಗೆ ನೆನ್ಪು ಬರ್ತದೋ, ನಾವು ವಿಡಿಯೋ ಮಾಡಬೇಕಿತ್ತಲ್ಲ ಯೂಟ್ಯೂಬಲ್ಲಿ ಹಾಕಲಿಕ್ಕೆ ಅಂತೆಲ್ಲ. ಆ ಥರ ಫ್ಲ್ಯಾಶೇ ಆಗಲ್ಲ. ಇವಾಗ ಜಸ್ಟ್ ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಬಂದು ಫ್ರೆಶನ್ ಅಪ್ ಆಗಿ ಜಸ್ಟ್ ಕೂತ್ಕೊಂಡಿದ್ದೀವಿ. ಈ ದಿನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ.
ಹೊರಗೆ ಹೋಗಿದ್ವಿ, ತುಂಬ ಮೆಮೊರಿ ಕ್ರಿಯೇಟ್ ಮಾಡಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿತ್ತು. ನಿನ್ನೆ ನೈಟಿಂದಾನೇ ಒಂದೊಂದೇ ಸರ್ಪ್ರೈಸ್ ಆಗಿತ್ತು. ಮತ್ತು ಆ ಮೆಮೊರೀಸ್ ಎಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕಂತೇಳ್ಬಿಟ್ಟು ಎಲ್ಲ ವೀಡಿಯೋ ಮಾಡಿದ್ದಾರೆ. ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ತನಕ ನಮ್ಮದೆಲ್ಲ ವೀಡಿಯೋನು ನೋಡಿ ನಮ್ಮನ್ನು ಫುಲ್ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಾಗಾಗಿ ಬೆಳೆಸ್ತಾ ಇದ್ದೀರಾ. ಇನ್ನೂ ಬೆಳೆಸಿ, ಇನ್ನೂ ಬೆಳಿಬೇಕು. ಮತ್ತು ಏನೇನು ಮೆಮೊರೀಸ್ ಎಲ್ಲ ಇವತ್ತಿಂದು ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದೀವಿ. ತುಂಬ ಸ್ವೀಟಾಗಿತ್ತು. ಯಾರ್ಯಾರು ಫೇಸ್ಬುಕ್, ಇನ್ಸ್ಟಾ, ವಾಟ್ಸಪ್ಪಲ್ಲಿ ಎಲ್ಲರದ್ದು ಮೆಸೇಜ್ ಬಂದಿತ್ತು, ಕಮೆಂಟ್ಸ್ ಬಂದಿತ್ತು, ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋವನ್ನು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಸೊ ಆವಾಗ ನಮಗೂ ಅನಿಸ್ತದೆ ನೀವು ವೀಡಿಯೋಸ್ ಮಾಡಬೇಕು ಅಂಥೇಳಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರ್ರಿ. ಇವತ್ತು ಈ ಥರ ನಮ್ಮದು ಆ್ಯನಿವರ್ಸರಿ ದಿನ ಹೋಯಿತು. ತುಂಬ ಖುಷಿಯಾಯಿತು. ಸೊ ಸ್ಮಾಲ್ ಆ್ಯಂಡ್ ಸ್ವೀಟ್, ಅಂದರೆ ಅಷ್ಟೇನು ಗ್ರ್ಯಾಂಡಾಗಿ ಮಾಡಿಲ್ಲ, ಆದರೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಈ ದಿನ. ಸೊ ಗೈಸ್, ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಅವಿಪ್ರಸಿದ್ಧ ಚಾನಲ್. ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ಇನ್ನೂ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.